ಹಲೋ ನಮಸ್ತೆ, ವೆಲ್ಕಮ್ ಟು ಜ್ಯೋತಿಸ್ ಕಿಚನ್. ನಾನಿವತ್ತು ನಿಮಗೆ ರಾಗಿ ಗಂಜಿ ಮಾಡೋದು ಹೇಳ್ಕೊಡ್ತೇನೆ. ದಿಢೀ ರಾಗಿ ನೀವು ಬೆಳಗ್ಗೆ ಆಫೀಸ್ ಹೋಗುವಾಗ ಕುಡಿಬೋದು. ಆಫೀಸಿಂದ ಬಂದ ಮೇಲೆ 5 ಮಿನಿಟ್ಸಲ್ಲೇ ತಯಾರು ಮಾಡಿಕೊಂಡು ಕುಡಿಯೋದ್ರಿಂದ ನಿಮ್ಗೆ ತುಂಬ ಎನರ್ಜಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಹೇಳ್ಕೊಡ್ಲಾ ಈಗ? ಓಕೆ. ಇವಾಗ 4 to 5 ಬೀನ್ಸ್ನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಒಂದು ಹಾಫ್ ಕ್ಯಾರೆಟು, ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು ಬಟಾಣಿ, ಇವೆರಡನ್ನೂ ಮಾತ್ರ ನಾನು 1-2 ನಿಮಿಷ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ. 1 ಕಪ್ ನೀರು, ಇದು ರಾಗಿ ಹಿಟ್ಟು 3 ಸ್ಪೂನ್ಸ್ ತೊಗೊಂಡಿದ್ದೀನಿ ಇದರಿಂದ. ಓಕೆ, ರೆಡಿನಾ? ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇಷ್ಟು ಚಿಕ್ಕ ಸ್ಕ್ಯೂಬ್ ಬೆಣ್ಣೆ ಹಾಕ್ತಾಯಿದ್ದೀನಿ. ನೀವು ಅದಕ್ಕೆ ಇವಾಗ ನಾನು 2 ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಒಂಚೂರು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಆಪ್ಷನ್ ಇಷ್ಟ. ಈಗ ಇದರಲ್ಲಿ ಬೀನ್ಸ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಕ್ಯಾರೆಟು. ನೆಕ್ಸ್ಟ್ 1 ಸೆಕೆಂಡ್ ಇದನ್ನು ಕೈ ಹಾಕ್ತಾನೆ. ಹಾಗೆ ಇದು 1 ಸೆಕೆಂಡ್ ಆಯಿತು. ನೆಕ್ಸ್ಟ್ ಇದನ್ನು ಹಾಕೋಣ. ಬೇಯಿಸಿಟ್ಕೊಂಡಿರೋದು ನಿಮ್ಗೆ ಬೇಡ ಅಂದರೆ ಇದರಲ್ಲೇ ಬೇಯಿಸ್ಕೋಬೋದು. ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ, ತರಕಾರಿ ಬೆಳೆದಿಲ್ಲ. ಇದನ್ನು ಟೋಟಲಾಗಿ 2 ಮಿನಿಟ್ಸು ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಇವಾಗ 1 ಕಪ್ ನೀರು ಹಾಕ್ತಾಯಿದ್ದೀನಿ ನಾನು. ಇವಾಗ ನೋಡಿ, ಇವಾಗ 1 ಕಪ್ ನೀರು ಹಾಕಿದ್ದೀನಿ. ಒಂದು ಸ್ವಲ್ಪ ನೀರು ಕುದಿಯಕ್ಕೆ ಬಿಡೋಣ, 2 ಮಿನಿಟ್ಸ್. ಇವಾಗ ನಾವು ಇದನ್ನು 3 ಸ್ಪೂನ್ಸ್ ಹಾಕೊಂಡಿದ್ದೇವಲ್ಲ ರಾಗಿ ಹಿಟ್ಟು, ಇದನ್ನು ನಾವು ನೀರಾಗಿ ಇಲ್ಲೇ ಕಲಿಸ್ಕೊಂಬಿಡೋಣ. ಡೈರೆಕ್ಟಾಗೆಲ್ಲ ಹಾಕಿದರೆ ಗಂಟೆ ಆಗಿಬಿಡುತ್ತಲ್ಲ, ಈ ಥರ ಕಲಿಸ್ಕೊಂಬಿಡ. ನೋಡಿ, ಇಷ್ಟು ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಈಗ ನೀರು ಕುದೀತಾ ಇದ್ವಲ್ವ, ಅದರಲ್ಲಿ ಹಾಕೋಣ. 2 ಮಿನಿಟ್ಸ್ ಬಿಟ್ಟಿದ್ದೀನಿ, ಇವೆಲ್ಲ ಬೇಯಲಿ ಸ್ವಲ್ಪ ಅಂತ. ಇವಾಗ ಇದನ್ನು ಹಾಕೋಣ. ಇದು ಸ್ವಲ್ಪ ಥಿಕ್ನೆಸ್ ಬಂತಲ್ವ, ಅದಕ್ಕೆ ಇವಾಗ ಇದನ್ನೂ 2 ನಿಮಿಷ ಕುದಿಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕೋಣ. ಇಷ್ಟಿದೆ ತಿಕ್ಕಾಗಿ, ಇದು ಇನ್ನೊಂದು ನಿಮಿಷ ಕುದೀಲಿ. ಇದು ಇನ್ನೂ ಇಷ್ಟು ತಿಕ್ಕಾಗಿದೆ ಅಲ್ವಾ, ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. 1/4 ಕಪ್ ಅಂದ್ಕೊಳ್ಳಿ. ನಿಮಗಿಲ್ಲ ಸ್ವಲ್ಪ ತಿಕ್ಕಾಗೇ ಬೇಕು ಕುಡಿತೀರಾ ಅಂದ್ರೂ ಸ್ವಲ್ಪ ಅದು ಇದು 2 ನಿಮಿಷ ಕುದಿಬೇಕು. ಇನ್ನೂ ನೀರು ಬೇಕಿದ್ರೂ ಮಾಡ್ಕೋಬೋದು. 5 ಮಿನಿಟ್ಸು. ಇವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ. 5 ಮಿನಿಟ್ಸ್ ಇವಾಗ ನಾನು ಕುದಿಯೋಕ್ಕೆ ಬಿಟ್ಟಿರೋದು. ಇನ್ನು ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಸ್ವಲ್ಪ ಹಾಕಿದ್ದೀನಿ. ಇದು ಹಾಕಿದ್ದೀನಿ. ಇವಾಗ ಪೆಪ್ಪರ್ ಹಾಕಿ ಟೋಟಲ್ 7 ಮಿನಿಟ್ಸ್ ಆಗುತ್ತೆ. ಸ್ಟಾರ್ಟಿಂಗ್ ವೆಜಿಟೇಬಲ್ಸ್ ಬೇಯಕ್ಕೆ 2 ಮಿನಿಟ್ಸು, ಹಿಟ್ಟು ಹಾಕಿದ್ಮೇಲೆ 5 ಮಿನಿಟ್ಸ್, ಟೋಟಲ್ 7 to 8 ಮಿನಿಟ್ಸ್ ಮಾಡಿದರೆ ರೆಡಿ. ರಾಗಿ ಸೂಪ್ ರೆಡಿ. ನೀವು ಹೆಲ್ದಿಯಾಗಿರಿ ಇದನ್ನು ಕುಡಿದು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ.